ಹಾಯ್ ನಮಸ್ಕಾರ ಎಲ್ರಿಗೂ. ನಾ ಇವತ್ತು ನನ್ನ ಫ್ರೆಂಡ್ಸ್ ಜೊತೆ ಒಂದು ಪ್ಲೇಸಿಗೆ ಹೊಂಟೀನಿ. ಅದು ಯಾವುದಂತಂದು ನಿಮಗೆ ಮುಂದೆ ಗೊತ್ತಾಕೈತಿ. ನಮ್ಮ ಟ್ರೈನ್ ಬಾಗಲಕೋಟೆಯಿಂದ ಇರೋದ್ರಿಂದ ನಾವು ಬದಾಮಿಯಿಂದ ಬಾಗಲಕೋಟೆಗೆ ಬಸ್ನಲ್ಲಿ ಹೋದ್ವಿ. ನಾವು ಆ ಪ್ಲೇಸಿಗೆ ಹೋಗ್ಬೇಕಂತ ಭಾಳ ದಿವಸದಿಂದ ಪ್ಲಾನ್ ಮಾಡಿದ್ವಿ. ಅದು ಇವತ್ತು ಈಡೇರಾತೈತಿ. ಫೈನಲಿ 1 ತಾಸು ಆದಮೇಲೆ ಬಾಗಲಕೋಟೆ ಬಂತು. ಅಲ್ಲಿ ನಾವು ರೈಲ್ವೆ ಸ್ಟೇಷನ್ ಕೇಳಿದ ನಮ್ಮ ಟ್ರೈನ್ ನಿಂತಿರೋ ಕಡೆ ಪಯಣ ಬೆಳೆಸಿದ್ವಿ. ನಾವು ಸ್ವಲ್ಪ ರೈಲ್ವೆ ಸ್ಟೇಷನ್ಗೆ ಜಲ್ದಿನೇ ಹೋಗಿದ್ವಿ. ಟ್ರೈನ್ ಬಿಡೋ ದಿನ ಲೇಟ್ ಐತೆ ಅಂತ ಹೇಳಿ ಅಲ್ಲೇ ಕೂತು ಹರಟಿ ಹೊಡೆದ್ವಿ. ಟ್ರೈನ್ ಬಿಡೋ ಟೈಮ್ಗೆ ಟ್ರೈನ್ ಹತ್ಕೊಂಡು ನಮ್ಮ ಸೀಟ್ನ ಹುಡುಕೊಂಡು ನಾವಲ್ಲಿ ಕೂತ್ವಿ. ಸ್ವಲ್ಪ ಹೊತ್ತಾದ್ಮೇಲೆ ಟ್ರೈನ್ ಬಿಡ್ತು. ನಾವು ಹೊರಟಿದ್ದು ಮಧ್ಯಾಹ್ನ ಆಗಿದ್ದರಿಂದ ನಮಗೆ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗಿತ್ತು. ನಾವು ಮನೆಗಿಂದ ಊಟ ಕಟ್ಕೊಂಡು ಹೋಗಿದ್ವಿ. ಅದನ್ನ ತಿಂದು ಕೂತ್ವಿ. ಆಮೇಲೆ ಕಿಟಕಿ ಹತ್ರ ಕುಂತ್ಕೊಂಡು ಸಾಂಗ್ ಕೇಳ್ಕೊಂತ ಹೊರಗಿನ ವ್ಯೂನ ಎಂಜಾಯ್ ಮಾಡಕತ್ವಿ. ಸ್ವಲ್ಪ ಹೊತ್ತಾದ್ಮೇಲೆ ಬೋರ್ ಆಗಾಕತ್ತಿತ್ತು ಅಂತ ಹೇಳಿ ಊನೋ ಕಾರ್ಡ್ಸ್ ಒಯ್ದಿದ್ವಿ. ಊನೋ ಆಡಿ ನೆಕ್ಸ್ಟ್ ಲೂಡೋ ಆಡ್ಕೊಂತ ಕುಂತ್ವಿ. ಅದಾದಮೇಲೆ ಊಟದ ಟೈಮ್ ಆಗೈತೆ ಅಂತ ಹೇಳಿ ಊಟ ಮಾಡಿ ಸ್ವಲ್ಪ ಮಜ್ಜಿಗೆ ಕುಡಿದು ಹೊಟ್ಟೆ ತಂಪು ಮಾಡ್ಕೊಂಡು ಮಲ್ಕೊಳಕತ್ವಿ. ಆದ್ರೆ ನಮ್ಮ ನಿದ್ದೆ ಅರ್ಧ ಆಗ್ಬಿಡ್ತು. ಯಾಕಂದ್ರೆ ಅಲ್ಲಿಗೆ ಹೋಗಿ ಮುಟ್ಟೋದು ನಾವು ರಾತ್ರಿ 12 ಆಗಿತ್ತು. ಇವಾಗ ಗೊತ್ತಾಗಿರ್ಬೇಕು ನಾ ಎಲ್ಲಿಗೆ ಹೊಂಟೀನಿ ಅಂತಂದು. ನಾ ಹೊಂಟಿದ್ದ ಮಂತ್ರಾಲಯಕ್ಕೆ. ಸ್ಟೇಷನ್ನಿಂದ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಚಳಿ ಭಾಳ ಇದ್ದಿದ್ದರಿಂದ ಸ್ವಲ್ಪ ಚಹಾ ಕುಡಿದು ನೆಕ್ಸ್ಟ್ ರೂಮ್ ಬುಕ್ ಮಾಡ್ಕೊಂಡು ರೂಮಿಗೆ ಹೋದ್ವಿ. ನೆಕ್ಸ್ಟ್ ಡೇ ಏನಾಯ್ತಂತ ನೆಕ್ಸ್ಟ್ ವೀಡಿಯೋದಾಗ ಹೇಳ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್.